ಕಾಂಗ್ರೆಸ್ನ ಹಿರಿಯ ನಾಯಕ ದಾವಣಗೆರೆ ಪಾಲಿನ ನವ ನಿರ್ಮಾತೃ ಶಾಮನೂರು ಶಿವಶಂಕರಪ್ಪ ಇಹಲೋಕ ತ್ಯಜಿಸಿದ್ದಾರೆ. 95ನೇ ವಯಸ್ಸಿಗೆ ಕೊನೆಯುಸಿರೆಳೆದ ಹಿರಿಯ ಜೀವಕ್ಕೆ ಗಣ್ಯಾತಿ ಗಣ್ಯರು ಕಣ್ಣೀರ ನಮನ ಸಲ್ಲಿಸಿದ್ರು. ಕಾಂಗ್ರೆಸ್ನ ಹಿರಿಯ ಶಾಸಕ, ರಾಜಕೀಯ ಮುತ್ಸದ್ದಿ, ವೀರಶೈವ ಸಮುದಾಯದ ನಾಯಕ ಶಾಮನೂರು ಶಿವಶಂಕರಪ್ಪ ಶಿವೈಕ್ಯರಾಗಿದ್ದಾರೆ. ರಾಜಕಾರಣಿಗಳು, ಸಮುದಾಯದ ಸ್ವಾಮೀಜಿಗಳು, ಬಂಧು ಬಾಂಧವರು, ಸಮುದಾಯದ ಜನರ ಕಣ್ಣೀರ ಧಾರೆ ನಡುವೆ ಅಂತಿಮ ಯಾತ್ರೆ ನಡೆಸಲಾಯಿತು. ಬಳಿಕ ಕಲ್ಲೇಶ್ವರ ರೈಸ್ ಮಿಲ್ ಆವರಣದಲ್ಲಿ ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಶಿವಶಂಕರಪ್ಪನವರ ಅಂತ್ಯ ಸಂಸ್ಕಾರ ನೆರವೇರಿಸಲಾಯಿತು. ಶಾಮನೂರು ಶಿವಶಂಕರಪ್ಪ ಒಡೆತನದ ಕಲ್ಲೇಶ್ವರ ರೈಸ್ ಮಿಲ್ ಆವರಣಕ್ಕೆ ಶಿವಶಂಕರಪ್ಪ ಮೃತದೇಹ ಬಂತು. ದೆಹಲಿಯಿಂದ ಬಂದಿದ್ದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಬೆಳಗಾವಿಯಿಂದ ಬಂದಿದ್ದ ಸಿಎಂ ಸಿದ್ದರಾಮಯ್ಯ ಅಂತಿಮ ದರ್ಶನ ಪಡೆದರು. ಡಿಸಿಎಂ ಡಿಕೆ ಶಿವಕುಮಾರ್ ಸಮ್ಮುಖದಲ್ಲಿ ಶಿವಶಂಕರಪ್ಪ ಪಾರ್ಥಿವ ಶರೀರದ ಮೇಲೆ ರಾಷ್ಟ್ರಧ್ವಜ ಹೊದಿಸಿ ಗೌರವ ಸಲ್ಲಿಸಲಾಯಿತು. ರಾಷ್ಟ್ರಗೀತೆಯೊಂದಿಗೆ 3 ಸುತ್ತು ಗುಂಡು ಹಾರಿಸಿ ಗೌರವ ಸಲ್ಲಿಸಲಾಯಿತು. ಬಳಿಕ ರಾಷ್ಟ್ರಧ್ವಜವನ್ನ ಮಗ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಹಸ್ತಾಂತರಿಸಲಾಯಿತು. ಪಂಚಪೀಠ ಜಗದ್ಗುರುಗಳ ಸಮಕ್ಷಮದಲ್ಲಿ ಅಂತ್ಯ ಸಂಸ್ಕಾರ ಮಾಡಲಾಯಿತು. ಈ ವೇಳೆ ಪಾರ್ಥಿವ ಶರೀರವಿದ್ದ ಮಂಟಪದ ಸುತ್ತಲೂ ಜನರು ಜಮಾವಣೆಗೊಂಡರು. ಜನರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸಪಟ್ಟರು. ರೈಸ್ ಮಿಲ್ ಆವರಣದಲ್ಲೇ ಇದ್ದ ಶಿವಶಂಕರಪ್ಪ ಪತ್ನಿ ಪಾರ್ವತಮ್ಮ ಅವರ ಸಮಾಧಿ ಪಕ್ಕದಲ್ಲೇ ಶಿವಶಂಕರಪ್ಪ ಅಂತ್ಯ ಸಂಸ್ಕಾರ ಮಾಡಲಾಯಿತು. ಮಣ್ಣಿನ ಬದಲು ತುಮಕೂರಿನ ಸಿದ್ಧಗಂಗಾ ಮಠದಿಂದ ತಂದಿದ್ದ ವಿಭೂತಿಗಟ್ಟಿಗಳಿಂದಲೇ ಮುಚ್ಚಿ ಸಂಸ್ಕಾರ ಮಾಡಲಾಯಿತು. ಇದಕ್ಕೂ ಮುನ್ನ ದಾವಣಗೆರೆಯ ಮನೆಯಲ್ಲಿ ಪೂಜಾ ಕಾರ್ಯಗಳನ್ನ ಮಾಡಲಾಯಿತು. ಪೂಜೆ ಬಳಿಕ ಮೆರವಣಿಗೆ ಮೂಲಕ ಹೈಸ್ಕೂಲ್ ಮೈದಾನಕ್ಕೆ ತರಲಾಯಿತು. ಆ ವೇಳೆ ಮನೆಯ ಬಾಲ್ಕನಿ ಮೇಲೆ ನಿಂತು ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳು ಕಣ್ಣೀರು ಹಾಕಿದ್ರು. ದಾವಣಗೆರೆ ನಗರದ ಪ್ರಮುಖ ಬೀದಿಗಳಲ್ಲಿ ಪಾರ್ಥಿವ ಶರೀರದ ಮೆರವಣಿಗೆ ನಡೆಯಿತು. ಹೈಸ್ಕೂಲ್ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ರಾಜಕಾರಣಿಗಳು, ಸಮುದಾಯದ ಸ್ವಾಮೀಜಿಗಳು, ಬಂಧು ಬಾಂಧವರು, ಸಮುದಾಯದ ಜನರು ಹಾಗೂ ಶಿಕ್ಷಣ ಸಂಸ್ಥೆಯ ಸಿಬ್ಬಂದಿ ಅಂತಿಮ ದರ್ಶನ ಪಡೆದರು. ಬಳಿಕ ಹೈಸ್ಕೂಲ್ ಮೈದಾನದಿಂದ ಕಲ್ಲೇಶ್ವರ ರೈಸ್ ಮಿಲ್ವರೆಗೂ ಮೆರವಣಿಗೆ ಸಾಗಿತು. ಮೆರವಣಿಗೆ ವಾಹನದಲ್ಲಿ ಭಜನೆ ಮಾಡಿ ತರಲಾಯಿತು. ದಾರಿಯುದ್ದಕ್ಕೂ ಸೇರಿದ್ದ ಜನರು ಕಣ್ಣೀರಿಟ್ಟರು. ದಶಕಗಳ ಕಾಲ ಅವರೊಂದಿಗಿದ್ದ ಒಡನಾಟ, ಸಮಾಜದ ಒಗ್ಗಟ್ಟಿಗಾಗಿ ಅವರ ತುಡಿತ, ಅವರ ನಿರಂತರ ಪ್ರಯತ್ನಗಳನ್ನು ಹತ್ತಿರದಿಂದ ಕಂಡಿದ್ದು ವೈಯಕ್ತಿಕ ಆತ್ಮೀಯ ಹಿರಿಯನನ್ನು ಕಳೆದುಕೊಂಡಂತಾಗಿದೆ. ನಟಿ ಅದಿತಿ ಪ್ರಭುದೇವ ಶಾಮನೂರು ಶಿವಶಂಕರಪ್ಪ ಅವರ ಅಂತಿಮ ದರ್ಶನ ಪಡೆದರು. ನಾನು ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಾಗ್ಲೂ ಯಾವ ಊರು ಅಂದಾಗ ದಾವಣಗೆರೆ ಅಂದ ತಕ್ಷಣ ಶಾಮನೂರು ಶಿವಶಂಕರಪ್ಪನವ್ರ ಊರು ಅಂತ ಅನ್ನೋರು. ಅಂದ್ರೆ ಒಂದು ಊರಿಗೆ ಒಬ್ಬ ವ್ಯಕ್ತಿ ಹೆಸರನ್ನ ನಂಟು ಹಾಕ್ತಾರೆ ಅಂದ್ರೆ ಅಂದ್ರೆ ಎಷ್ಟು ಪ್ರಭಾವ ಬೀರಿರ್ಬೋದು ಈ ಊರಿನ ಮೇಲೆ ಅಂತ. ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರೂ ಆಗಿದ್ದ ಶಾಮನೂರು ಶಿವಶಂಕರಪ್ಪ ಇಡೀ ಸಮಾಜಕ್ಕೆ ಮಾದರಿಯಾಗಿದ್ದರು. ಸಮಾಜ, ಧರ್ಮ, ಮಾನ್ಯತೆ, ಸ್ಥಾನಮಾನದ ವಿಚಾರಗಳು ಬಂದಾಗ ಪಕ್ಷಭೇದ ಮರೆತು ಎಲ್ಲಾ ನಾಯಕರು ಶಾಮನೂರು ಶಿವಶಂಕರಪ್ಪ ಮಾತಿಗೆ ಬದ್ಧರಾಗಿರುತ್ತಿದ್ರು. ಸಮುದಾಯದ ಏಳ್ಗೆ, ಅಭಿವೃದ್ಧಿಯ ಸಂಕಲ್ಪ ತೊಟ್ಟು ಶಾಮನೂರು ಮಾರ್ಗದರ್ಶನದಲ್ಲೇ ಎಲ್ಲವೂ ಸುಸೂತ್ರವಾಗಿ ಸಾಗಿತ್ತು. ಅವರ ಅಗಲಿಕೆಯಿಂದ ಏನು ಸಮಾಜ, ನಾಡು, ರಾಜಕೀಯ ಕ್ಷೇತ್ರ ಬಹಳಷ್ಟು ನಷ್ಟವನ್ನು ಅನುಭವಿಸ್ತಾ ಇದೆ. ಬಹುಶಃ ಅವರ ವ್ಯಕ್ತಿತ್ವವನ್ನು ತುಂಬುವಂಥ ಮತ್ತೊಬ್ಬ ವ್ಯಕ್ತಿಯನ್ನು ಕಾಣಲಿಕ್ಕೆ ಆಗೋದಿಲ್ಲ. ಬೆಳಗಾವಿ ಅಧಿವೇಶನದಲ್ಲಿ ಶಾಮನೂರು ಅವರಿಗೆ ಸಂತಾಪ. ಒಂದು ದಿನದ ಮಟ್ಟಿಗೆ ಕಲಾಪ ಮುಂದೂಡಿಕೆ. ನಿಧನ ಹೊಂದಿರುವುದನ್ನು ಈ ಸದನಕ್ಕೆ ವಿಷಾದದಿಂದ ತಿಳಿಯಬಯಸುತ್ತೇನೆ. ಶಾಮನೂರು ಶಿವಶಂಕರಪ್ಪನವರಿಗೆ ವಿಧಾನಸಭೆ ಕಲಾಪದಲ್ಲಿ 1 ನಿಮಿಷಗಳ ಕಾಲ ಮೌನಾಚರಣೆ ಮಾಡಿ ಸಂತಾಪ ಸೂಚಿಸಲಾಯಿತು.
ಕಲಾಪದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಶಾಮನೂರು ಅವರು ಅಜಾತಶತ್ರು ಎಂದು ಕರೆಯಬಹುದಾದ ವ್ಯಕ್ತಿ ಎಂದು ಗುಣಗಾನ ಮಾಡಿದ್ರು. ದಾವಣಗೆರೆ ಇವತ್ತೇನಾದರೂ ಅದಕ್ಕೆ ಹೆಸರುವಾಸಿಯಾಗಿದ್ದರೆ ಶಾಮನೂರು ಶಿವಶಂಕರಪ್ಪನವರು ಮಾಡದಂಥ ಕೆಲಸದಿಂದ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ದಾವಣಗೆರೆಗೆ ಒಂದು ಬ್ರ್ಯಾಂಡ್ ನೇಮನ್ನು ತಂದುಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಇವರು ಶಾಮನೂರು ಶಿವಶಂಕರಪ್ಪನವರು ಅಷ್ಟೇ. ಅವರೆಲ್ಲರಿಗೂ ಮೊದಲಿಂದಾನೇ ಹೇಳ್ತಾ ಇದ್ರು, ನಾನು ಕೊನೆವರೆಗೂ ಅವ್ರು ಯಾವಾಗ ರಿಟೈರ್ಡ್ ಆಗ್ತೀಯ ಅಂತ ಹೇಳಿದ್ರೆ ಇಲ್ಲ ನಾನು ಇನ್ನೊಂದು ಎಲೆಕ್ಷನ್ ನಿಲ್ತೀನಿ. ಹೌದು, ಇನ್ನೊಂದು ಈಗಲೇ ಅವ್ರಿಗೆ 95 ವರ್ಷ, ಇನ್ನೊಂದು ಎಲೆಕ್ಷನ್ ನಿಲ್ತೀನಿ ಅಂತಲೂ ಕೂಡ ಹೇಳ್ತಾ ಇದ್ರು. ಅಂದ್ರೆ ಆ ಥರದ ಗಟ್ಟಿ ಮನುಷ್ಯ, ಬಹಳ ಗಟ್ಟಿ. ಅದನ್ನ ಉತ್ತರ ಗೌರವಾರ್ಥ ಮಾನ್ಯ ಸಚಿವರು ಎದ್ದು ನಿಂತು ವಿಧಾನ ಪರಿಷತ್ ಕಲಾಪದಲ್ಲೂ ಶಾಮನೂರು ಶಿವಶಂಕರಪ್ಪ ನಿಧನಕ್ಕೆ 1 ನಿಮಿಷಗಳ ಕಾಲ ಸಂತಾಪ ಸೂಚಿಸಲಾಯಿತು. ಬಳಿಕ ಎರಡೂ ಸದನಗಳ ಕಲಾಪವನ್ನ ಮುಂದೂಡಲಾಯಿತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಬರುತ್ತಾ ಅನ್ನುವಂತಹ ಚರ್ಚೆ ಹುಟ್ಕೊಂಡಿದೆ. ಯಾಕಂದ್ರೆ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆಯಂತೆ. ಹೀಗಾಗಿಯೇ ರಾಜ್ಯದ 200 ಕಡೆ ಸ್ಯಾಂಪಲ್ಸ್ ಸಂಗ್ರಹ ಮಾಡ್ತಿದ್ದಾರೆ. ಮೊಟ್ಟೆ ಪ್ರಿಯರಿಗೆ ಶುರುವಾಯಿತು ಟೆನ್ಷನ್. ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆ. ದಿನಕ್ಕೊಂದರಂತೆ ಬರ್ತಾ ಇರೋ ಸುದ್ದಿಗಳನ್ನ ನೋಡ್ತಿದ್ರೆ ನಿಜಕ್ಕೂ ಭಯ ಕಾಡ್ತಿದೆ. ಏನ್ ತಿನ್ನೋದು, ಏನ್ ಬಿಡೋದು ಅನ್ನೋ ಆತಂಕವೂ ಹೆಚ್ಚಾಗ್ತಿದೆ. ಇಷ್ಟು ದಿನ ಚಿಪ್ಸ್, ಗೋಬಿ, ಕಬಾಬು, ಬಟಾಣಿಯಲ್ಲಿ ವಿಷಕಾರಿ ಅಂಶ ಇದೆ ಅಂತ ದೊಡ್ಡ ಸುದ್ದಿಯಾಗಿತ್ತು. ಈಗ ಇನ್ನೊಂದು ಶಾಕಿಂಗ್ ನ್ಯೂಸ್ ಬಯಲಾಗಿದೆ. ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇರೋದು ಪತ್ತೆಯಾಗಿದೆಯಂತೆ. ಹೀಗಾಗಿ ಮೊಟ್ಟೆ ಪ್ರಿಯರಿಗೂ ಟೆನ್ಷನ್ ಶುರುವಾಗಿದೆ. ಮೊಟ್ಟೆ ಅಂದ್ರೆ ಕೆಲವರ ಪಾಲಿಗೆ ಪಂಚಪ್ರಾಣ. ಡೈಲಿ ಒಂದಾದ್ರೂ ಮೊಟ್ಟೆ ಬೇಕೇ ಬೇಕು. ಅದರಲ್ಲೂ ಜಿಮ್ಗೆ ಹೋಗೋರಂತೂ ಮೊಟ್ಟೆ ತಿನ್ಲೇಬೇಕು. ಪ್ರೋಟೀನ್ ಹೆಚ್ಚಿರುತ್ತೆ, ಆರೋಗ್ಯಕ್ಕೂ ಒಳ್ಳೇದು ಅಂತ ಮೊಟ್ಟೆಯನ್ನ ರೆಫರ್ ಮಾಡ್ತಾರೆ. ಹೀಗಾಗಿಯೇ ಮೊಟ್ಟೆಯಿಂದ ರೆಡಿಯಾಗೋ ಅಡುಗೆ ಕೂಡ ಸಖತ್ ಫೇಮಸ್. ಮೊಟ್ಟೆ ಬೋಂಡ, ಮೊಟ್ಟೆ ಫ್ರೈ, ಎಗ್ ರೈಸ್, ಎಗ್ ದೋಸೆ, ಹೀಗೆ 1-2 ಇಷ್ಟು ದಿನ ಬಾಯಿಗೆ ಚಪ್ಪರಿಸ್ಕೊಂಡು ತಿಂತಿದ್ದವರಿಗೆ ಈಗ ಆತಂಕ ಶುರುವಾಗಿದೆ. ಕೋಳಿ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇದೆ ಅನ್ನೋದು ಬೆಳಕಿಗೆ ಬಂದಿದೆ. ಯಾವಾಗ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ ಅನ್ನೋದು ಗೊತ್ತಾಯ್ತು, ಆಹಾರ ಮತ್ತು ಗುಣಮಟ್ಟ ಇಲಾಖೆ ಫುಲ್ ಅಲರ್ಟ್ ಆಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಮೊಟ್ಟೆ ಸ್ಯಾಂಪಲ್ ಸಂಗ್ರಹಿಸಲು ಮುಂದಾಗಿದ್ದಾರೆ. ರಾಜ್ಯದಲ್ಲಿ 200ಕ್ಕೂ ಹೆಚ್ಚು ಕಡೆ ಮೊಟ್ಟೆ ಸ್ಯಾಂಪಲ್ ಸಂಗ್ರಹಿಸಲು ಸೂಚನೆ ನೀಡಲಾಗಿದ್ದು, ಬೆಂಗಳೂರಿನಲ್ಲೇ 50ಕ್ಕೂ ಹೆಚ್ಚು ಕಡೆ ಮೊಟ್ಟೆ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡ್ತಿದ್ದಾರೆ. ಮೊಟ್ಟೆಯ ಮಾದರಿ ಕಲೆ ಹಾಕಿ ಅದನ್ನ ಲ್ಯಾಬ್ ಟೆಸ್ಟ್ಗೆ ಕಳುಹಿಸಲಿದ್ದಾರೆ. ಯಾಕಂದ್ರೆ ಕೋಳಿ ಮೊಟ್ಟೆಯಲ್ಲಿ AOZ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆಯಂತೆ. ಹೀಗಾಗಿ ಪರೀಕ್ಷೆ ನಡೆಸ್ತಾ ಇದ್ದು ಮುಂದಿನ ವಾರದ ಒಳಗೆ ಲ್ಯಾಬ್ ವರದಿ ಆರೋಗ್ಯ ಇಲಾಖೆ ಕೈ ಸೇರುವ ಸಾಧ್ಯತೆ ಇದೆ. ಮೊಟ್ಟೆ ಇವತ್ತು ನಿಜವಾಗ್ಲೂ ವ್ಯಕ್ತಿ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಆದರೆ ಅದರಲ್ಲಿ ಏನಾದರೂ ಗೊಂದಲ ಇದ್ದರೆ ಅದನ್ನು ನಾವು ಸರಿಯಾಗಿ ತಿಳ್ಕೊಳ್ಬೇಕಾಗ್ತದೆ. ಈಗಾಗಲೇ ನಾವು ನಮ್ಮ ಇಲಾಖೆಗೆ ಹೇಳಿದ್ದೀವಿ, ಕೆಲವು ಸ್ಯಾಂಪಲ್ಗಳೆಲ್ಲ ಅವರು ಈಗ ತಗೊಂಡಿದ್ದಾರೆ. ಅದು ಟೆಸ್ಟ್ ಎಲ್ಲ ಮಾಡಿದ ನಂತರ ಮುಂದೆ ನಾವು ಅದರ ಒಂದು ವಿಚಾರ ನಿಮ್ಮ ಮುಂದೆ ಇಡ್ತೀನಿ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಆಹಾರ ತಜ್ಞೆ ಡಾಕ್ಟರ್ ಕೀರ್ತಿ ಕಿರಿಸಾವೆ, ಎಲ್ಲ ಮೊಟ್ಟೆಯೂ ಹಾನಿಕಾರಕ ಅಲ್ಲ ಎಂದಿದ್ದಾರೆ. ಕೋಳಿಗೆ ಯಾವುದಾದ್ರೂ ಕಾಯಿಲೆ ಇದ್ರೆ ಆಂಟಿಬಯೋಟಿಕ್ ಕೊಡ್ತಾರೆ. ಇದರಿಂದಾಗಿ ಮೊಟ್ಟೆಯಲ್ಲೂ ಈ ಅಂಶ ಸೇರೋ ಸಾಧ್ಯತೆ ಇದೆ. ಸದ್ಯಕ್ಕೆ ಒಂದು ಕಂಪನಿಯ ಮೊಟ್ಟೆಯಲ್ಲಿ AOZ ಅಂಶ ಕಂಡು ಬಂದಿದೆ. ಇದು ಹೈಡೋಸ್ನಲ್ಲಿ ಮನುಷ್ಯನ ದೇಹ ಸೇರಿದ್ರೆ ಮಾತ್ರ ತೊಂದರೆ ಎಂದಿದ್ದಾರೆ. ಎಲ್ಲ ಮೊಟ್ಟೆನೂ ಹಾನಿಕಾರಕ ಅಲ್ಲ, ಎಲ್ಲ ಮೊಟ್ಟೆನಲ್ಲೂ ಆಂಟಿಬಯೋಟಿಕ್ಸ್ ಇರೋದಿಲ್ಲ. ಮೊಟ್ಟೆನಲ್ಲಿ ಆಂಟಿಬಯೋಟಿಕ್ ಕಂಡು ಬಂದಿದೆ ಅಂತ ಅಂದರೆ ಅದು ಲೈಫ್ ಸ್ಟಾಕ್ ಫಾರ್ಮಿಂಗ್. ಆದರೆ ಎಲ್ಲ ಮೊಟ್ಟೆನಲ್ಲೂ ಈ ಪ್ರಮಾಣ, ಈ ಅಂಶ ಇರುತ್ತೆ ಅನ್ನೋದು ತಪ್ಪು. ಒಟ್ನಲ್ಲಿ ತಿನ್ನೋ ಆಹಾರವೂ ವಿಷವಾಗ್ತಿದೆ. ಹೀಗೆ ಆದ್ರೆ ಏನ್ ತಿನ್ನೋದೋ ಏನ್ ಬಿಡೋದೋ ಅಂತ ಜನ ಚಿಂತೆ ಮಾಡೋದ್ರಲ್ಲಿ ಅನುಮಾನವೇ ಇಲ್ಲ. ಆಶಿಕ್ ಮುಲ್ಕಿ, ನ್ಯೂಸ್ 18, ಬೆಂಗಳೂರು. ಬೇಲೂರು ಹಾಗೂ ಮಂಗಳೂರಲ್ಲಿ ಸ್ಪೆಷಲ್ ಮದುವೆ ನಡೆದಿದೆ. ಬೇಲೂರು ಹುಡುಗಿ ಇಂಗ್ಲೆಂಡ್ ಹುಡುಗನ ಕೈ ಹಿಡಿದ್ರೆ, ಮಂಗಳೂರು ಹುಡುಗ ನ್ಯೂಜಿಲೆಂಡ್ ಹುಡುಗಿ ಜೊತೆ ಸಪ್ತಪದಿ ತುಳಿದಿದ್ದಾನೆ. ಸತಿಪತಿ ಸಂಬಂಧ ಅನ್ನೋದೇ ಒಂಥರ ಜೀವನ ಅನುಭವ. ಎಲ್ಲೋ ಇದ್ದವರು, ಎಲ್ಲೋ ಬೆಳೆದವರು, ಒಬ್ರಿಗೊಬ್ರು ಗೊತ್ತು ಪರಿಚಯವೇ ಇಲ್ಲದವರು ಒಂದಾಗ್ತಾರೆ. 3 ಗಂಟಿನ ನಂಟಿನೊಂದಿಗೆ ಬೆಸೆಯೋ ಸಂಬಂಧ 2 ಜೀವಗಳನ್ನ ಒಂದು ಮಾಡುತ್ತೆ. ಜೀವನದ ಉದ್ದಕ್ಕೂ ನನಗೆ ನೀನು, ನಿನಗೆ ನಾನು ಅನ್ನೋ ಬಾಂಧವ್ಯ ಬೆಸೆಯುತ್ತೆ. ಇದಕ್ಕೆ ಅಲ್ವಾ
ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಲಯ ಅನ್ನೋದು. ಈ ಎರಡು ಜೋಡಿಯ ಮದುವೆ ಕಥೆಯೇ ಸಖತ್ ಇಂಟ್ರೆಸ್ಟಿಂಗ್. ಇಂಗ್ಲೆಂಡ್ ಹುಡುಗನ ಜೊತೆ ಹಾಸನದ ಹುಡುಗಿ ಹಸೆಮಣೆ ಏರಿದ್ರೆ, ನ್ಯೂಜಿಲೆಂಡ್ ಬೆಡಗಿ ಜೊತೆ ಮಂಗಳೂರು ಹುಡುಗ ಹಸೆಮಣೆ ತುಳಿದಿದ್ದಾನೆ. ಬೇಲೂರು ಚೆಲುವಿಗೆ ಮನಸೋತ ಇಂಗ್ಲೆಂಡ್ ಕುವರ, ಹೇಮಶ್ರೀ ಜೊತೆ ಸಪ್ತಪದಿ ತುಳಿದ ಆಂಗ್ಲ ರಾಜಕುಮಾರ. ಮದುವೆ ಅನ್ನೋದು ಭಗವಂತನೇ ಹೊಸದ ಬಂಧ ಅಂತೀವಿ. ಯಾಕಂದ್ರೆ ಎಲ್ಲಿಯ ಬೇಲೂರು, ಎಲ್ಲಿಯ ಇಂಗ್ಲೆಂಡ್. ಈ ಹೆಣ್ಮಗಳ ಹೆಸರು ಹೇಮಶ್ರೀ ಅಂತ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಇಬ್ಬೀಡು ಗ್ರಾಮದವರು. 1.5 ವರ್ಷದ ಹಿಂದೆ ಕೆಲಸಕ್ಕೆ ಅಂತ ಇಂಗ್ಲೆಂಡ್ಗೆ ಹಾರಿದ್ರು. ಈ ವೇಳೆ ಹೇಮಶ್ರೀ ಕೆಲಸ ಮಾಡ್ತಿದ್ದ ಜಾಗದಲ್ಲೇ ಜಾಯ್ ಕೂಡ ಕೆಲಸ ಮಾಡ್ತಿದ್ರು. ಮಾತಲ್ಲೇ ಶುರುವಾದ ಸ್ನೇಹ ಪ್ರೀತಿಗೆ ತಿರುಗೋದಕ್ಕೆ ತುಂಬಾ ಸಮಯ ತಗೊಳ್ಳಿಲ್ಲ. ಇಬ್ಬರೂ ಒಬ್ಬರನ್ನೊಬ್ಬರು ಪ್ರೀತಿಸೋದಕ್ಕೆ ಶುರು ಮಾಡ್ತಿದ್ದಂತೆ ಮದುವೆಯಾಗೋ ನಿರ್ಧಾರ ಮಾಡಿದ್ದಾರೆ. ಮಕ್ಕಳ ಮದುವೆಗೆ ಹೆತ್ತವರು ಕೂಡ ಒಪ್ಪಿಗೆ ಸೂಚಿಸುತ್ತಿದ್ದಂತೆ ಇವರ ಖುಷಿಗೆ ಪಾರವೇ ಇರಲಿಲ್ಲ. ಬೇಲೂರಲ್ಲಿ ಹಿಂದೂ ಸಂಪ್ರದಾಯದಂತೆ ಅದ್ಧೂರಿ ಮದುವೆ ನಡೆದಿದೆ. ಇಂಗ್ಲೆಂಡ್ನಿಂದ ಬಂದಿದ್ದ ಕುಟುಂಬಸ್ಥರು ಹಿಂದೂ ಸಂಪ್ರದಾಯದ ಆಚಾರ ವಿಚಾರ ಕಂಡು ಫುಲ್ ಖುಷಿಯಾಗಿದ್ದಾರೆ. Indian culture, it's very different to the UK, but in a good way. It's just incredible, just all the colours, the size of the family, meeting everyone, the different events. ಮಂಗಳೂರು ವರನಿಗೂ ನ್ಯೂಜಿಲೆಂಡ್ ಹುಡುಗಿಗೂ ಕಲ್ಯಾಣ. ಸೇಮ್ ಹಾಸನದಂತೆಯೇ ಮಂಗಳೂರಲ್ಲೂ ವಿಶೇಷ ಮದುವೆಯೊಂದು ನಡೆದಿದೆ. ಮಂಗಳೂರು ಹುಡುಗನನ್ನ ನ್ಯೂಜಿಲೆಂಡ್ ಯುವತಿ ವರಿಸಿದ್ದಾಳೆ. ಮಂಗಳೂರಿನ ಹೊಸಬೆಟ್ಟುವಿನ ಅರ್ಜುನ್ ಕುಮಾರ್ ನ್ಯೂಜಿಲೆಂಡ್ನ ಲಿಲ್ಲಿಯನ್ನ ವರಿಸಿದ್ದಾರೆ. ವರ್ಷದ ಹಿಂದೆ ಅರ್ಜುನ್ ಉನ್ನತ ಶಿಕ್ಷಣಕ್ಕೆ ಅಂತ ನ್ಯೂಜಿಲೆಂಡ್ಗೆ ಹೋಗಿದ್ರು. ಈ ವೇಳೆ ಲಿಲ್ಲಿಯ ಪರಿಚಯವಾಗಿತ್ತು. ಓದು ಮುಗಿತಿದ್ದಂತೆ ಅಲ್ಲೇ ಕೆಲಸವನ್ನ ಕೂಡ ಶುರು ಮಾಡಿರೋ ಅರ್ಜುನ್ ಲಿಲ್ಲಿಯನ್ನ ಪ್ರೀತಿ ಮಾಡ್ತಿದ್ರು. ಇದೇ ಈಗ ಹಸೆಮಣೆ ಏರುವಂತೆ ಮಾಡಿದ್ದ. ನ್ಯೂಜಿಲೆಂಡ್ನಿಂದ ಬಂದಿದ್ದ ಲಿಲ್ಲಿ ಚೂ ಕುಟುಂಬ ಮಗಳ ಮದುವೆಯನ್ನ ಕಂಡು ಹಿರಿ ಹಿಗ್ಗಿ ಹೋಗಿದೆ. ಕುದ್ರೋಳಿಯ ಗೋಕರ್ಣನಾಥೇಶ್ವರ ದೇವಸ್ಥಾನದಲ್ಲಿ ಸಪ್ತಪದಿ ತುಳಿದಿದ್ದು, ಜನವರಿ 7ಕ್ಕೆ ನವ ಜೋಡಿ ನ್ಯೂಜಿಲೆಂಡ್ಗೆ ಹಾರಲಿದೆ. ಒಟ್ನಲ್ಲಿ ಮದುವೆ ಅನ್ನೋದು ಬ್ರಹ್ಮದೇವನೇ ಹೊಸದ ಬಂಧ ಅನ್ನೋದಕ್ಕೆ ಇವುಗಳೇ ತಾಜಾ ಉದಾಹರಣೆ. ಹಾಸನದಿಂದ ಕೃಷ್ಣ ಇಬ್ಬೀಡು ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.